ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಚಿಂತಾಮಣಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆ. ಚಿಂತಾಮಣಿಯ ತಾಲೂಕು ಕಚೇರಿ ಮುಂಭಾಗ 24ರಂದು ನಡೆಯಲಿರುವ ಪ್ರತಿಭಟನೆ. ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಪ್ರತಿಭಟನೆ. ಚಿಂತಾಮಣಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಸಹ ಸಮಾನತೆಯ ಸಂವಿಧಾನದ ಅಡಿಯಲ್ಲಿ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದಾಗಲಿ ದುಷ್ಟ ರಾಜಕೀಯ ನಾಯಕರುಗಳಿಂದಾಗಲಿ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಹಕ್ಕುಗಳನ್ನು ದಕ್ಕಿಸಿಕೊಳ್ಳಬೇಕಾದರೆ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಪಡೆದುಕೊಳ್ಳಲು ಮಾತ್ರ ಸಾಧ್ಯ ಎಂದು ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾ ಎಂ ಕೃಷ್ಣಪ್ಪ ರವರು ಹೇಳಿದರು. ಇಂದು ತಾಲೂಕಿನ ಮಿನಿ ಕಂಬಾಲಹಳ್ಳಿಯಲ್ಲಿ ಜೂನ್ 24ರಂದು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಚಿಂತಾಮಣಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆ ವಿಚಾರವಾಗಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದವರು, ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ ಚಿಂತಾಮಣಿ ತಾಲೂಕಿನ ಕಂಬಾಲಹಳ್ಳಿ ಎಂಬ ಗ್ರಾಮದಲ್ಲಿ ಸವರ್ಣೀಯರು ಮತ್ತು ದಲಿತರ ನಡುವೆ ಘನಘೋರವಾದ ನರಮೇಧ ನಡೆದು ದಲಿತ ಜನಾಂಗಕ್ಕೆ ಸೇರಿದ ಒಂದೇ ಕುಟುಂಬದ 9 ಮಂದಿ ಜೀವಂತವಾಗಿ ಸುಟ್ಟು ಕರಕಲಾಗಿ ಬೂದಿಯಾದ ವಿಚಾರ ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ಘಟನೆಯಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಅಂದು ಅಲ್ಲಿನ ದಲಿತ ಜನಾಂಗದವರನ್ನು ಸ್ಥಳಾಂತರಗೊಳಿಸಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಹೊರವಲಯದಲ್ಲಿ ವಿಶೇಷ ಪ್ರಕರಣದ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿ ಬದುಕಲು ಭೂಮಿ ನೀಡಿರುವುದು ಸರಿಯಷ್ಟೇ. ಹೀಗಿರುವಾಗ ಈ ಘಟನೆ ನಡೆದು 23 ವರ್ಷಗಳು ಕಳೆದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ನೊಂದ ಬಡ ದಲಿತ ಕುಟುಂಬಗಳಿಗೆ ಸೂಕ್ತವಾದ ನ್ಯಾಯ ಸಿಗದೇ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ. ಅಲ್ಲದೆ ಆ ಊರಿನ ಜನಕ್ಕೆ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸೂಕ್ತವಾದ ಅಂಗನವಾಡಿ ಕೇಂದ್ರ, ಅಂಬೇಡ್ಕರ್ ಭವನದ ನಿರ್ಲಕ್ಷ್ಯ, ಸತ್ತ ದಲಿತ ಕುಟುಂಬಗಳ ಹೆಣಗಳನ್ನು ಹೂಳಲು ಸ್ಮಶಾನದ ಜಾಗವಿಲ್ಲದೆ ಇರುವ ಪರಿಸ್ಥಿತಿ ಮುಂತಾದ ಮೂಲಭೂತ ಸೌಲಭ್ಯಗಳಿಂದ ಇಂದಿಗೂ ವಂಚಿತರಾಗಿದ್ದಾರೆ. ಆದರೆ ಸರ್ಕಾರ, ಅಲ್ಲಿನ ಜನಪ್ರತಿನಿಧಿಗಳು, ಜಿಲ್ಲಾ ಮತ್ತು ತಾಲೂಕು ಆಡಳಿತ ಕಣ್ಣಿದ್ದು ಕುರುಡಾಗಿ ನಿರ್ಲಕ್ಷ್ಯ ತೋರಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿದ್ದು. ಜೂನ್ 24ರ ಸೋಮವಾರದಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಕಾರ್ಯಕ್ರಮಕ್ಕೆ ಎಲ್ಲಾ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿಯ ಸಂಘಟನೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರು ಆರ್ ಕಾಳಯ್ಯ ಚೂಡಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ರವಿಚಂದ್ರ ಎಸ್, ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ ವಿ, ಮಂಜುನಾಥ್, ರಾಜ್ಯ ಕಾರ್ಯಾಧ್ಯಕ್ಷರು ಮಿಸೆ ರಾಮಣ್ಣ, ರಾಜ್ಯ ಖಜಾಂಚಿ ಆನಂದ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್, ಗ್ರಾಮಸ್ಥರಾದ ಶಿವ, ಅಲ್ವೇಳಮ್ಮ, ಶಿವಣ್ಣ ಸೇರಿದಂತೆ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು, ಸ್ಥಳೀಯರು ಭಾಗವಹಿಸಿದ್ದರು. ಎಲ್ಲ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ನಾವು ದಿನಾಂಕ 24/6/2024 ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಂಘಟನೆ ಮುಖಂಡರು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು, ದಲಿತರ ಮುಖಂಡರು, ದಲಿತ ಹೆಣ್ಮಕ್ಳ ಮುಖಂಡರುಗಳು, ಎಲ್ಲ ದಲಿತ ಕುಲಬಾಂಧವರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ಸಂಘಟನೆ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಜೈ ಭೀಮ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪನವರು ಮತ್ತು ಆ ಸಂಘಟನೆ ಎಲ್ಲ ಒಂದು ಪದಾಧಿಕಾರಿಗಳು ಇವತ್ತು ಏನು 23 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದ ಒಂದು ಚರಿತ್ರೆಯಲ್ಲೇ ಇಡೀ ಒಂದು ದೇಶನೇ ತಿರುಗಿ ನೋಡ್ತಕ್ಕಂತಹ, ಇಡೀ ದೇಶನೇ ಒಂದು ದುಃಖ ಪಡ್ತಕ್ಕಂಥ ಒಂದು ವಿಚಾರ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಾವೆಲ್ಲರೂ ಇವತ್ತು ಸ್ಮರಿಸುವಂಥ ಒಂದು ಸಂದರ್ಭ. ಯಾಕಪ್ಪ ಅಂತಂದರೆ 23 ವರ್ಷಗಳ ಹಿಂದೆ ಏನು ನಮ್ಮ ಚಿಂತಾಮಣಿ ತಾಲೂಕು ಕಂಬಾಲಹಳ್ಳಿಯಲ್ಲಿ ಒಂದೇ ಕುಟುಂಬದ 9 ಜನ ದಲಿತರನ್ನು ಸಜೀವ ದಹನ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇಡೀ ದೇಶನೇ ತಲೆ ತಗ್ಗಿಸುವಂಥ ವಿಚಾರ. ಅಂಥ ಒಂದು ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಅಲ್ಲಿರ್ತಕ್ಕಂಥ ದಲಿತರನ್ನೆಲ್ಲ ಸ್ಥಳಾಂತರ ಮಾಡಿ ಇಲ್ಲಿ ಊರನ್ನು ಕಟ್ಟಿಕೊಟ್ಟು ಇಲ್ಲಿ ಜನರು ವಾಸ ಮಾಡೋದಕ್ಕೆ ಮನೆಗಳು, ರಾಷ್ಟ್ರಪತಿಯವರ ಒಂದು ವಿಶೇಷ ಅನುದಾನದ ಅಡಿಯಲ್ಲಿ ಇಲ್ಲಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ನಿಜ. ಆದರೆ ಇವತ್ತಿಗೆ 23 ವರ್ಷ ಕಳೆದಿದ್ರೂ ಕೂಡ ಇವತ್ತಿಗೂ ಕೂಡ ಈ ಒಂದು ಮಿನಿ ಕಂಬಾಲಹಳ್ಳಿಯಲ್ಲಿ ನಿಜವಾಗಿಯೂ ಕೂಡ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನರು ವಂಚಿತರಾಗಿದ್ದಾರೆ. ಇದನ್ನು ಜನರು ಹೇಳೋದಕ್ಕೆ ಪಾಪ ಭಯದ ವಾತಾವರಣದಲ್ಲಿದ್ದಾರೆ. ಇವತ್ತು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಿದರೆ, ಗ್ರಾಮ ಪಂಚಾಯಿತಿ ಅವರನ್ನು ಪ್ರಶ್ನೆ ಮಾಡಿದರೆ ಎಲ್ಲಿ
ಮೇಲ್ಜಾತಿಯವರು ನಮ್ಮನ್ನು ಮತ್ತೆ ಅದೇ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಮ್ಮನ್ನು ಮತ್ತೆ ಸುಡ್ತಾರೇನೋ ಅಂತಕ್ಕಂಥ ಒಂದು ಭಯದ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಹಾಗಾಗಿ ಇಂಥ ವಿಚಾರವನ್ನು ಯಾವುದೋ ಒಂದು ಪುಸ್ತಕ ಓದಿದಂಥ ಸಂದರ್ಭದಲ್ಲಿ, ಚಿಮ್ಮಿದ ರಕ್ತ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮರಸೂರು ಕೃಷ್ಣಪ್ಪ ಅವರು ಆ ಪುಸ್ತಕವನ್ನು ಓದಿ ನಿಜವಾಗಿಯೂ ಕೂಡ ಒಬ್ಬ ಮಾನವೀಯತೆಯ ಮನುಷ್ಯನಾಗಿ ಈ ಒಂದು ಊರಿಗೆ ಬಂದು ಇಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಏನು ಮೂಲಭೂತ ಸೌಲಭ್ಯಗಳ ಕೊರತೆ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡ್ವಿ, ತಿಳ್ಕೊಂಡ್ವಿ. ಅದರ ಜೊತೆಗೆ ನಾವು ಇಲ್ಲೇ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ವಿ. ಸೊ ಅದಕ್ಕೂ ಕೂಡ ಸಾಕಷ್ಟು ಅಡ್ಡಿ ಆತಂಕಗಳು ಬಂತು. ಅದನ್ನೆಲ್ಲ ಎದುರಿಸಿ ನಮ್ಮ ಸಂಘಟನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಸಂಘಟನೆಯ ಉದ್ದೇಶ ಅಂಬೇಡ್ಕರ್